ನಮಸ್ಕಾರ. ನಾನಿವತ್ತು ದಪ್ಪ ಅವಲಕ್ಕಿ ಇದೆಯಲ್ಲ ಅದರದ್ದು ಮಿಕ್ಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ವಲ್ಪ ವಿಂಟರ್ ಸೀಸನು, ಕೂತ್ಕೊಂಡ್ರೆ ಏನಾದರೂ ಗುರುಕುರಿಯಾಗಿ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಇವತ್ತು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹಾಕ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ, ನೆಲಗಡಲೆ, ಚೆನ್ನಾಗಿ ಫ್ರೈ ಆಗಲಿ. ಶೇಂಗಾ ಬೀಜ ಆಗಿದೆ. ಇವಾಗ ನಾನು ಸ್ವಲ್ಪ ಕಾರ್ನ್ ಫ್ಲೇಕ್ಸ್ ತಂದಿಟ್ಕೊಂಡಿದ್ದೀನಿ. ಮಕೈ ಪೋಹ ಅಂತ ಹೇಳ್ತಾರೆ ಇದಕ್ಕೆ. ನನಗಿದು ಕಾರ್ನ್ ಫ್ಲೇಕ್ಸ್ ಥರ ಕಾಣಿಸುತ್ತೆ. ಇದು ಸ್ವಲ್ಪ ಹಾಕ್ತೀನಿ. ತುಂಬ ಮಾಡೋದಿಲ್ಲ, ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇದಾದ್ಮೇಲೆ ನಾನು ಇವಾಗ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ದಪ್ಪ ಅವಲಕ್ಕಿ ಬೇಗ ಫ್ರೈ ಆಗುತ್ತೆ, ನೋಡ್ಕೊಳ್ಳಿ, ಕಪ್ಪಾಗಬಾರ್ದು. ಆಯ್ತಿದು ತೆಗಿತಾ ಇದ್ದೀನಿ. ಇದೇನು ಕಷ್ಟ ಇಲ್ಲ, ತುಂಬ ಸುಲಭ ಮಿಕ್ಸರ್ ಮಾಡೋದು. 10 ನಿಮಿಷದೊಳಗೆ ಆಗಿಬಿಡುತ್ತೆ. ಎಲ್ಲ ಐಟಮ್ ರೆಡಿ ಇದ್ದರೆ 10 ನಿಮಿಷದಲ್ಲಿ ಎಲ್ಲ ರೆಡಿ. ಇನ್ನೂ ಸ್ವಲ್ಪ ಅವಲಕ್ಕಿ ಹಾಕ್ತೀನಿ. ತೆಗಿತಾ ಇದ್ದೀನಿ. ಸಾಕನ್ಸುತ್ತೆ ನನಗೆ. ತುಂಬ ಮಾಡಿದರೆ ತಿನ್ನೋರಿಲ್ಲ ಕಡೆಗೆ. ಈಗ ಇದಕ್ಕೆ ಖಾರಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಕು, ಆಮೇಲೆ ಅದ್ರ ತಾಗೋದಿಲ್ಲ ಅದು. ಸ್ವಲ್ಪ ಸಕ್ಕರೆ, ಸ್ವಲ್ಪ, ಅದು ಸ್ವಲ್ಪ ಟೇಸ್ಟಿಗೆ ಮಾತ್ರ. ಖಾರಕ್ಕೆ ಚಿಲ್ಲಿ ಪೌಡರ್. ನಾನು ಸ್ವಲ್ಪ ಖಾರ ತಿನ್ನೋದು, ಅದರಿಂದ ನಾನು ಸ್ವಲ್ಪ ಹಾಕೋದು.
ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸರಿಯಾಗಿ ನೀವು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾಗಿ ಮಿಕ್ಸರ್ ರೆಡಿ. ಎಷ್ಟು ಸುಲಭ ಇದೆ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ.